ಈ ದಿನದ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿ ತಮ್ಮ ಮುಂದೆ ವಿಷಯ ಮಂಡಿಸಲಿಕ್ಕೆ KRS ಅಣೆಕಟ್ಟೆ ಡ್ಯಾಮಿನ ವಿಷಯದಲ್ಲಿ, ನೀರಿನ ಸಂಗ್ರಹದ ಒಂದು ವಿಷಯದಲ್ಲಿ, ಅದರ ಬಳಕೆ ಬಗ್ಗೆ, ಇಡೀ ಕಾವೇರಿ ಕೊಳ್ಳ ಭಾಗದ ರೈತರಿಗೆ ಇಲ್ಲಿಯವರೆಗೆ ಆಗಿರುವ ಅನ್ಯಾಯ, ಮುಂದೆ ಬರಬಹುದಾದ ಭೀಕರ ಅಪಾಯ, ಈ ಎರಡರ ಕುರಿತು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಲಿಕ್ಕೆ ನಾವು ಬಂದಿರುವಂಥದ್ದು. ಏನೆಲ್ಲ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಿತ್ತೋ ಆ ಜನಗಳೇ ಇಡೀ ನೀರಿನ ವಿಷಯದಲ್ಲಿ ಇಷ್ಟು ನಿರ್ಲಕ್ಷ್ಯ ವಹಿಸಿದ ಕಾರಣ ನಾವು ಕೃಷಿಗೆ ಅಷ್ಟೇ ಅಲ್ಲ, ಪರಿಸರಕ್ಕೆ, ಪಶು ಪಕ್ಷಿ ಪ್ರಾಣಿಗಳಿಗಷ್ಟೇ ಅಲ್ಲ, ಮಾನವರಿಗೆ, ಮನುಷ್ಯರಿಗೆ ಕುಡಿಲಿಕ್ಕೆ ನೀರಿಗೆ ಪರದಾಡುವಂಥ ಪರಿಸ್ಥಿತಿ ಮುಂದೆ ಬರುವಂಥ ಅಪಾಯ ನಮಗೆ ಎದ್ದು ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇಲ್ಲಿವರೆಗೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ತಮಿಳುನಾಡಿಗೂ ಕರ್ನಾಟಕಕ್ಕೂ ನಡೀತಿದ್ದಂಥ ನೀರಿನ ವಿಷಯದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶ ಆಗಿರ್ಬೋದು, ಮಧ್ಯಂತರ ಆದೇಶ, ನಂತರ ಸುಪ್ರೀಂ ಕೋರ್ಟಿನ ಆದೇಶ, ನಮ್ಮ ಹೋರಾಟಗಳು, ನೀರಿನ ಬಗ್ಗೆ ಇರುವಂಥ ನಮ್ಮ ಜವಾಬ್ದಾರಿಯ ಆಲೋಚನೆಗಳು ಎಲ್ಲವನ್ನು ಸರ್ಕಾರದ ಮುಂದೆ ತೆರೆದಿಟ್ಟಿದ್ದೀವಿ. ರೈತರ ಮುಂದೆನೂ ಕೂಡ ತೆರೆದಿಟ್ಟಿದ್ದೀವಿ. ಫಲಾನುಭವಿಗಳಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಲಭ್ಯ ಇರುವ ನೀರು ಬಳಕೆ ಮಾಡುವ ರೀತಿ, ಹಾಗೆಯೇ ಮುಂದೆ ಬರುವಂಥ ಅಪಾಯ, ಇದಿಷ್ಟನ್ನು ನಾವು ಯೋಚಿಸಲೇಬೇಕಾದ ಅನಿವಾರ್ಯತೆ ಈಗ ನಮ್ಮ ಮುಂದೆ ಇದೆ. ಹಾಗಾಗಿ ನಾವೀಗ ಎಲ್ಲಿಂದ ಎಲ್ಲಿಗೆ ಇದನ್ನು ಮುಟ್ಟಿಸ್ಬೇಕು, ಹೇಗೆ ನ್ಯಾಯ ತಕ್ಕೊಳ್ಬೇಕು ಅಂತ ಯೋಚನೆ ಮಾಡುವಾಗ ಮತ್ತೆ ಸರ್ಕಾರದ ಜವಾಬ್ದಾರಿನೇ ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿದೆ. ಜೊತೆಗೆ ಸಮಸ್ಯೆಯ ಅರಿವು ಕೂಡ ಅಷ್ಟೇ ಇದೆ. ಈಗ ಈ ವಿಷಯ ಕುರಿತು ಪ್ರೊಫೆಸರ್ ಚಂದ್ರಶೇಖರ್ ಸರ್ ವಿಷಯವನ್ನು ಮಂಡಿಸ್ತಾರೆ. ಸುನಂದಕ್ಕ ಅವ್ರು ಮಾತನಾಡ್ತಾ ನನ್ನನ್ನು ಪ್ರೊಫೆಸರ್ ಚಂದ್ರಶೇಖರ್ ಅಂತ ಹೇಳಿದ್ರು. ಅದರಲ್ಲಿ ಒಂದು ಸಣ್ಣ ತಿದ್ದುಪಡಿ, ನಾನು ಈ ಪ್ರೊಫೆಸರ್ ಹುದ್ದೆಯನ್ನು ಬಿಟ್ಟು ಸುಮಾರು 50 ವರ್ಷ, 77ರಲ್ಲಿ ಮೈಸೂರು ಯೂನಿವರ್ಸಿಟಿ ಬಿಟ್ಟು ನಾನು ಪೊಲೀಸ್ ಸೇರಿ ಕೊನೆಗೆ IGP ಆಗಿ ನಿವೃತ್ತಿ ಹೊಂದಿದ್ದೀನಿ. ಮತ್ತು ಕಾವೇರಿ ವಿಷಯದಲ್ಲಿ ಒಂದು ಅಧ್ಯಯನ ಮಾಡಿ ನಾನು ಒಂದು ಕಾವೇರಿ ಡಿಸ್ಪ್ಯೂಟ್ ಆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ, ಮತ್ತು ಇದೇ ಮೂಲ ಮಾಹಿತಿಯನ್ನು ಸೇರಿ ಕನ್ನಡದಲ್ಲಿ ಒಂದು ಪುಸ್ತಕ, ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ ಅಂತ. ನನ್ನ ಇಂಗ್ಲೀಷ್ ಎಡಿಷನ್ ಫೆಬ್ರವರಿ 2023ರಲ್ಲಿ ಶ್ರೀ ಕೃಷ್ಣ ಅವರು ಅದನ್ನು ಬಿಡುಗಡೆ ಮಾಡಿದ್ರು. 24ರಲ್ಲಿ ಬೆಂಗಳೂರಿನಲ್ಲಿ ಗಾಂಧಿ ಭವನದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಗೋಪಾಲ್ ಗೌಡರು ನನ್ನ ಕನ್ನಡ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇವತ್ತು ಈ ವಿಷಯ ಚರ್ಚೆಗೆ ಬಂದಿರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಇರುವ ನೀರಿನ ಲಭ್ಯತೆಯ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿದ್ದಾವೆ. ಕೆಲವು ನದಿ ಬೇಸಿನ್ಗಳನ್ನು ಸರ್ಪ್ಲಸ್ ಅಂತ ಕೆಲವರು ಡಿಸ್ಕ್ರೈಬ್ ಮಾಡಿದ್ದಾರೆ, ಇನ್ನು ಕೆಲವುದನ್ನು ಡಿಫಿಸಿಟ್ ಅಂತ ಹೇಳಿದ್ದಾರೆ. ಅಂದರೆ ಯಾವ ನದಿಯ ತೀರದಲ್ಲಿ ಹೆಚ್ಚು ಬೇಡಿಕೆ ಇದೆ ಆದರೆ ನೀರಿನ ಲಭ್ಯತೆ ಕಮ್ಮಿ ಇದೆ ಅಂಥದ್ದನ್ನು ಡಿಫಿಸಿಟ್ ರಿವರ್ ಬೇಸಿನ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಕಾವೇರಿ ನದಿಯೂ ಸಹ ಒಂದು ಡಿಫಿಸಿಟ್ ಬೇಸಿನ್. ನಮ್ಮ ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರೈಬ್ಯುನಲ್ ಮುಂದೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ ಇವರ ಕೊಟ್ಟು ಮಾಹಿತಿಯನ್ನು ನೋಡ್ತು ಅಂತಂದರೆ ನಮ್ಮ ಒಟ್ಟು ಬೇಡಿಕೆ 1141 TMC. ಆದರೆ ನಮಗೆ ಕೃಷಿಗೆ ಲಭ್ಯ ಇರುವಂತಹ ನೀರು ಕೇವಲ 726 TMC. ಅಂದರೆ 2ರಷ್ಟು ಹೆಚ್ಚು ಬೇಡಿಕೆ ಇದೆ, ಆದರೆ ಲಭ್ಯತೆ ಮಾತ್ರ ನಮಗೆ ಬಹಳ ಕಮ್ಮಿ ಇದೆ. ಆದರೆ ಇವಾಗ ಇದ್ದಕ್ಕಿದ್ದ ಹಾಗೆ ನಾವೀಗ ಒಂದು ಕ್ರೈಸಿಸ್ ಸಿಚುವೇಶನ್ಗೆ ನಾವು ಬಂದಿದ್ದೀವಿ. ಗುಜರಾತ್ನ ಗಾಂಧಿನಗರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್
ಆಫ್ ಟೆಕ್ನಾಲಜಿನವರು ಮಾಡಿದಂತಹ ಒಂದು ಅಧ್ಯಯನದಲ್ಲಿ ಕಾವೇರಿ ನದಿನಲ್ಲಿ ಮುಂದಿನ 25 ವರ್ಷಗಳ ಕಾಲ ಅಂದರೆ 2050ರವರೆಗೆ ನಮ್ಮಲ್ಲಿ ನೀರಿನ ಕೊರತೆ ಜಾಸ್ತಿ ಆಗ್ತಾ ಬರುತ್ತೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ದಾರೆ. ನಮ್ಮಲ್ಲಿ ಶೇಕಡಾವಾರು 3.5% ನೀರು ನಮ್ಮ ಹತ್ರ ಕಮ್ಮಿ ಆಗ್ಬೋದು ಅಂತ ಹೇಳಿದ್ದಾರೆ. ಒಂದು ಕಡೆ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಆದರೆ ನದಿನಲ್ಲೇ ನೀರಿನ ಲಭ್ಯತೆ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ಇದರಲ್ಲಿ ನಮ್ಮಲ್ಲಿ ನೀರಿನ ಉಪಯೋಗದ ಬಗ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಒಂದು 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 ಟೇಬಲ್ ಆಫ್ ಪ್ರಿಸಿಡೆನ್ಸ್ ಕೊಟ್ಟಿದ್ದಾರೆ. ಅಂದರೆ ಯಾವುದ್ರದ್ದು ಆದ್ಯತೆ ಮೊದಲು ಅನ್ನೋದರಲ್ಲಿ ಮೊದಲನೇ ಆದ್ಯತೆ ಕುಡಿಯುವ ನೀರು, ಆಮೇಲಿಂದ ಕೃಷಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಬೆಂಗಳೂರು ನಗರ, ಮೈಸೂರು ನಗರ ಮತ್ತು ಸುತ್ತಮುತ್ತ ಬೇರೆ ನಗರಗಳು, ತುಮಕೂರು ಸೇರಿ ಬೆಳೀತಾ ಇರೋದರಿಂದ ಕುಡಿಯುವ ನೀರಿನ ಬೇಡಿಕೆ ಜಾಸ್ತಿ ಆಗತ್ತೆ. ಆದರೆ ನಮ್ಮ ನೀರಿನ ಬೇಡಿಕೆ ಲಭ್ಯತೆ ನಮ್ಮ ಹತ್ರ ಕಮ್ಮಿ ಆಗ್ತಾ ಇದೆ. ಸೊ ಈ ದೃಷ್ಟಿನಲ್ಲಿ ನಾವು ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಮಾತಿಗೆ ತಕ್ಕಂತೆ ಸುಪ್ರೀಂ ಕೋರ್ಟ್ ಫೆಬ್ರವರಿ 2018ರಲ್ಲಿ ಒಂದು ತೀರ್ಪನ್ನು ಕೊಟ್ಟು ಕರ್ನಾಟಕ ಎಷ್ಟು ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ಅದಕ್ಕೆ ನಮಗೆ 177.25 TMC ನೀರನ್ನು ಪ್ರತಿ ವಾರ ಪ್ರತಿ ತಿಂಗಳು ಇಷ್ಟಿಷ್ಟು ನೀರನ್ನು ಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮಲ್ಲಿ ನೀರಿನ ಲಭ್ಯತೆಯೇ ಕಮ್ಮಿ ಆಗ್ತಾ ಇರೋವಾಗ ನಾವು ಇವಾಗ ಈ ಇತರೆ ರಾಜ್ಯಗಳ ಬೇಡಿಕೆಗಳನ್ನು ನಾವು ಹೇಗೆ ತೀರಿಸಬೇಕು ಅನ್ನೋದು ಒಂದು ದೊಡ್ಡ ಕ್ರೈಸಿಸ್ ಸಿಚುವೇಶನ್ ಆಗ್ತಾ ಇದೆ. ಅದಕ್ಕೋಸ್ಕರ ಇವಾಗ ನಮ್ಮ ರೈತ ಸಂಘದವರು ಈ ವಿಷಯವನ್ನು ನಮ್ಮ ಸರ್ಕಾರದ ಮುಂದೆ ಇಡ್ತಿದ್ದಾರೆ. ನಮ್ಮ ಸರ್ಕಾರದ ಮುಂದೆ ಯಾತಕ್ಕೆ ಇಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಚರಿತ್ರೆಯನ್ನು ನೋಡಿದರೆ ಇದೇ ವಿಷಯ ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ನಮ್ಮ ಸರ್ಕಾರ, ಅಂದರೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಮಂಡಿಸಿದ ವಾದ ಏನಪ್ಪ ಅಂತಂದರೆ, ಹಿಂದೆ ಬ್ರಿಟಿಷರ ಕಾಲದಲ್ಲಿ ಆದಂತಹ ಈ 2 ಒಪ್ಪಂದಗಳು, ಅಂದರೆ 1892ರ ಒಪ್ಪಂದ ಮತ್ತು 1924ನೇ ಒಪ್ಪಂದ, ನಮ್ಮ ಸರ್ಕಾರದ ಮೇಲೆ ಬ್ರಿಟಿಷ್ನವರು ಹೇರಿದಂತಹ ಒಪ್ಪಂದಗಳು. ನಾವು ಇಬ್ಬರೂ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರು ನಾವು ಒಂದೇ ಲೆವೆಲ್ನಲ್ಲಿ ಇರಲಿಲ್ಲ. ನಮ್ಮನ್ನು ಅವರು ಒಂದು ವಾಸಲ್ ಸ್ಟೇಟ್ ಅಂತ ನಮ್ಮನ್ನು ಅವರು ಟ್ರೀಟ್ ಮಾಡ್ತಾಯಿದ್ರು. ಆ ಕಾರಣಕ್ಕೋಸ್ಕರ ನಾವು ಒಂದೇ ಲೆವೆಲ್ನಲ್ಲಿ ಇಲ್ಲದೆ ಇದ್ದಿದ್ದರಿಂದ ಈ ರೀತಿಯಾದ ಒಪ್ಪಂದಗಳನ್ನು ನಮ್ಮ ಮೇಲೆ ಹೇರಿದ್ರಿಂದ ಇದರಿಂದ ನಮಗೆ ರಿಲೀಫ್ ಬೇಕು ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೇಳಿದಾಗ ಸುಪ್ರೀಂ ಕೋರ್ಟ್ ಹೇಳಿದರು, ಹೌದು ನಾವು ಒಪ್ಕೊತೀವಿ, ಆದರೆ ನಿಮಗೆ ಚರಿತ್ರೆಯಲ್ಲಿ ಸಾಕಷ್ಟು ಅವಕಾಶಗಳಿತ್ತು. ನಿಮಗೆ ಮೊದಲನೇ ಅವಕಾಶ 1935ನೇ ಇಸ್ವಿನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬಂದಾಗ ನೀವು ಇದರಿಂದ ರಿಲೀಫ್ ಕೇಳ್ಬೋದಾಗಿತ್ತು, ನೀವು ಅವಾಗ ಕೇಳಲಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದಾಗ 1947ನೇ ಇಸ್ವಿನಲ್ಲಿ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಆ್ಯಕ್ಟ್ನಲ್ಲಿ ಇದಕ್ಕೆ ಅವಕಾಶ ಆಯಿತು, ನೀವು ಅವಾಗಲೂ ಕೇಳಲಿಲ್ಲ. ಇದಾದ ನಂತರ ನಮಗೆ ಒಂದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂತ ಆಯಿತು. ಅಂದರೆ ಬ್ರಿಟಿಷ್ನವರ ಕಾಲದಲ್ಲಿ ಆದಂತಹ ಒಪ್ಪಂದಗಳನ್ನು ಯಾವುದನ್ನು ಇಟ್ಕೋಬೇಕು, ಯಾವುದನ್ನು ಬಿಡಬೇಕು. ಇಟ್ಕೋಬೇಕಾಗಿ ಬಂತು ಅಂತಂದರೆ ಯಾವ ರೀತಿಯಾದಂತಹ ಮಾರ್ಪಾಟುಗಳನ್ನು ಮಾಡಿ ನಾವು ಅಂಥ ಒಪ್ಪಂದಗಳನ್ನು ಉಳಿಸ್ಕೋಬಹುದು ಅನ್ನೋ ಒಂದು ವಿಷಯ ಇತ್ತು. ಅದಕ್ಕೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ನೀವು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಸಮಯದಲ್ಲೂ ಸಹ ನಿಮ್ಮ ಸರ್ಕಾರ ಏನೂ ಹೇಳಲಿಲ್ಲ. ನಿಮಗೆ 4ನೇ ಅವಕಾಶ ಇದ್ದಿದ್ದು 1950ನೇ ಇಸ್ವಿನಲ್ಲಿ ನಮ್ಮದೇ ಆದಂತಹ ಸಂವಿಧಾನ ಬಂದಾಗ, ಇಂಡಿಯಾಸ್ ಓನ್ ಕಾನ್ಸ್ಟಿಟ್ಯೂಷನ್ ಬಂದಾಗ ನೀವು ಇದರಿಂದ ರಿಲೀಫ್ ಕೇಳ್ಬೋದಾಗಿತ್ತು, ನೀವು ಕೇಳಲಿಲ್ಲ. ನಿಮ್ಮ ಕೊನೆಯ ಅವಕಾಶ 1956 ರಾಜ್ಯಗಳ ಪುನರ್ವಿಂಗಡಣೆ. ಇದಕ್ಕೆ ರಾಜ್ಯಗಳ ಬೇಡಿಕೆಗಳನ್ನೇ ತುಂಬ ಮುಖ್ಯವಾದಂತಹ ಆದ್ಯತೆ ಇದ್ದಿದ್ದರಿಂದ ಆ ಸಮಯದಲ್ಲಾದರೂ ನೀವು ನಿಮಗೆ ಬೇಕಾದಂತಹ ರಿಲೀಫ್ ಕೇಳ್ಬೋದಾಗಿತ್ತು, ನೀವು ಕೇಳಲಿಲ್ಲ. ನೀವು ಯು ಕುಡ್ ಹ್ಯಾವ್ ರಿಸನ್
ಲೈಕ್ ದ ಫೀನಿಕ್ಸ್ ಅಂತಂದರೆ ಗ್ರೀಕ್ ಮೈಥಾಲಜಿನಲ್ಲಿ ಬರುವಂತಹ ಒಂದು ಪಕ್ಷಿ. ಅದು ತನ್ನನ್ನೇ ತಾನು ಸುಟ್ಟುಕೊಂಡು ತನ್ನ ಬೂದಿಯಿಂದಲೇ ಮತ್ತೆ ಹುಟ್ಟು ಬರುವಂತಹ ಒಂದು ಮೈಥಾಲಜಿಕಲ್ ಬರ್ಡ್. ನೀವು ಫೀನಿಕ್ಸ್ ಥರ ಹುಟ್ಟು ಬರ್ಬೋದಿತ್ತು, ಆದರೆ ನೀವು ಬರಲಿಲ್ಲ. ಅದರ ಬದಲು ನಮ್ಮ ಈಜಿಪ್ಟ್ನ ಮರಳುಗಾಡಿನಲ್ಲಿ ಇರುವಂತಹ ಸ್ಫಿಂಕ್ಸ್ ಸಿಂಹಣಿಯಂತೆ ನೀವು ಮೌನವನ್ನು ತಾಳಿದ್ರಿ ಅನ್ನುವ ಮಾತನ್ನು ಸುಪ್ರೀಂ ಕೋರ್ಟ್ ತಮ್ಮ 2018 ತೀರ್ಪಿನಲ್ಲಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವ ರೀತಿಯಾದಂತಹ ವೈಫಲ್ಯಗಳು ಆಗಬಾರ್ದು. ಈಗ ಆಗಿರುವಂತಹ ಈ ಅಧ್ಯಯನದಲ್ಲಿ ಈಗ 2050ನೇ ಇಸ್ವಿವರೆಗೆ ಮುಂದಿನ 25 ವರ್ಷಗಳ ಮುಂದೆ ನಮ್ಮ ಬೇಡಿಕೆಗಳೆಷ್ಟು, ಆದರೆ ನಮ್ಮ ನೀರಿನ ಲಭ್ಯತೆ ಏನು, ನೀರಿನ ಲಭ್ಯತೆಯಲ್ಲಿ ಕೊರತೆ ಉಂಟಾದರೆ ಈ ಸಮಸ್ಯೆಯನ್ನು ನಮ್ಮ ದಕ್ಷಿಣ ಭಾರತದ ಈ 4 ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ಇದನ್ನು ಹೇಗೆ ಅವರು ನಿವಾರಿಸಬೇಕು ಅನ್ನೋ ವಿಷಯದಲ್ಲಿ ನೀವು ಎಲ್ಲ ಮುಖ್ಯಮಂತ್ರಿಗಳನ್ನು ಒಂದು ಸಭೆಯನ್ನು ಕರೆಸಿ ನಮ್ಮ ರೈತ ಸಮುದಾಯಕ್ಕೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಒಂದು ಪರಿಹಾರವನ್ನು ಕಂಡುಹಿಡಿಬೇಕು ಅಂತ ಹೇಳಿಬಿಟ್ಟು ನಮ್ಮ ರೈತ ಸಮುದಾಯ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರದ ಮುಖಾಂತರ ಈ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಮುಖಾಂತರ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಈ ವಿಷಯ ತಿಳಿಸಬೇಕು ಅನ್ನೋ ಒಂದು ಕೋರಿಕೆಯನ್ನು ನಾವು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇವೆ. ನಮಸ್ಕಾರ. ವಿಷಯ ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ಈಗಾಗಲೇ ಕೊಡ್ತಾ ಇರುವಂಥ ನೀರಿನ ಪ್ರಮಾಣ 6ನೇ ಹಂತದ ಯೋಜನೆಗೆ KRS ಅಣೆಕಟ್ಟಿಂದ ತಗೊಳ್ಳುವಂಥ ಪ್ರಮಾಣ ಕೃಷಿಗೆ ಏನು ಉಳಿಯುತ್ತೆ, ಕುಡಿಯೋದಕ್ಕೆ ಸಾಕಾಗೋದಿಲ್ಲ. 5ನೇ ಹಂತದ ಯೋಜನೆಗೇ ವಿರೋಧ ಮಾಡಿದ್ವಿ ನಾವು KRSನ ತಳಭಾಗದಲ್ಲಿ ಇರ್ತಕ್ಕಂಥ ರೈತರು. KRSನ ಅಣೆಕಟ್ಟೆ ಕಟ್ಟುವ ಉದ್ದೇಶ ಕೃಷಿಗೆ ಅಂತೇಳಿ ಮೈಸೂರಿನ ಮಹಾರಾಜರು ಅಂದಗಾಲದಲ್ಲಿ ಯೋಚನೆ ಮಾಡಿ ಕಟ್ಟಿದ್ದು. ಈಗೇನಾಗಿದೆ, ಕುಡಿಲಿಕ್ಕಾಗಿ ಅಂತ ಹೇಳುವ ಒಂದು ವಿಚಾರವನ್ನು ಅದು ಬಲವಂತವಾಗಿ ಹೇರ್ತಾ ಇರೋದು. ಹಾಗಾಗಿ ಕೃಷಿಯ ಉದ್ದೇಶಕ್ಕಾಗಿಯೇ ಅದಿರಬೇಕು ಅನ್ನುವಾಗ ಈ 5ನೇ ಹಂತ, 6ನೇ ಹಂತ, 7ನೇ ಹಂತ ಭಾಳ ಸರ್ಕಾರದ ನಡೆಗಳು ರೈತರ ಪಾಲಿಗೆ ಮರಣ ಶಾಸನವನ್ನು ಬರೀಲಿಕ್ಕೆ ಹೊರಟಿದ್ದಾರೆ. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ಕೇರಳ ಈ 4 ಜನದ ಮುಖ್ಯಮಂತ್ರಿಗಳಿಗೆ ನಾವು ಪತ್ರವನ್ನು ಬರೆದು ಈಗ ಅವರನ್ನು ಭೇಟಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಈ ಪತ್ರವನ್ನು ಅವರು ಕೊಟ್ಟು ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಅವ್ರ ಜೊತೆಯಲ್ಲಿ ಒಂದು ಚರ್ಚೆ ಮಾಡಿ ಮುಂದೆ ನೀವೇ ಲೀಡರ್ಶಿಪ್ ತಗೊಂಡು 4 ರಾಜ್ಯದ ವಿಚಾರವನ್ನು ಆ ಕಮಿಟಿ ಮುಂದೆ ಸುಪ್ರೀಂ ಕೋರ್ಟಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಇದ್ರ ಜೊತೆಗೆ ಈಗ ನಮ್ಮ ಬೆಂಗಳೂರಿನ ಜನಕ್ಕೆ ಕುಡಿಯೋ ನೀರಿಗೆ 31 TMCFT ನೀರು ಖರ್ಚಾಗ್ತಾ ಇದೆ. 2050ಕ್ಕೆ ಇದು 81 TMCFT ನೀರು ಬೇಕಾಗುತ್ತೆ 2050ಕ್ಕೆ. ಈಗ ನಮ್ಮಲ್ಲಿ ಇರ್ತಕ್ಕಂಥ 4 ಡ್ಯಾಮ್ ಇದೆ, ಹೇಮಾವತಿ, KRS, ಆರಂಗಿ ಮತ್ತು ಕಬಿನಿ. ಇವರು ಇಷ್ಟೂ ಜನದ ನೀರು ಬರೀ ಬೆಂಗಳೂರಿನ ಕುಡಿಯೋ ನೀರೇ ಸಾಕಾಗದಂಥ ಪರಿಸ್ಥಿತಿ ಬರ್ತಾ ಇದೆ. ಆದ್ದರಿಂದ ಈಗ ನಾವೆಲ್ಲ ಅಚ್ಚುಕಟ್ಟುದಾರರಾಗಿ ಏನು ರೈತರಿದ್ದೀವಿ ಅವ್ರಿಗೆ ಯಾವುದೇ ಕಾರಣದಿಂದಲೂ ನೀರು ಸಿಗೋದಕ್ಕೆ ಭಾಳ ಕಷ್ಟ ಆಗಿದೆ. ಇದಕ್ಕೆ ಪರ್ಯಾಯವಾಗಿ ಬೆಂಗಳೂರಿಗೆ ಕುಡಿಯೋ ನೀರಿನ ವ್ಯವಸ್ಥೆನ ಇವರು ಬೇರೆ ಏನಾದರೂ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ನಾವೆಲ್ಲ ಏನು 1924ನೇ ಇಸ್ವಿ ಕನ್ನಂಬಾಡಿ ಕಟ್ಟೆಗೆ ಬಂದ ಮೇಲೆ ಅದರ ಹಿಂದೆ ಅಚ್ಚುಕಟ್ಟು, ಹಳೆ ಅಚ್ಚುಕಟ್ಟಿನಲ್ಲಿ ಬೆಳೀತಾ ಇರ್ತಕ್ಕಂಥವರು ಸುಮಾರು 2,05,000 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ಈ ನೀರಿನಿಂದ ತೊಂದರೆಯಾಗಿ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ ಅಂತನ್ನೋದು ನಿಜವಾಗ್ಲೂ ಒಪ್ಪುವಂಥ ವಿಷಯ ಆಗಿದೆ. ಆದ್ದರಿಂದ ಈಗ
ಈ 4 ಜನ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈಗ CWC ಅಂತ ಒಂದು ಮಾಡಿದ್ದಾರೆ, ಅಲ್ಲಿ ಅವರೆಲ್ಲನೂ ಇವ್ರನ್ನ ಅಪೀಲ್ ಮಾಡಬೇಕು. ಈಗ ನಮ್ಮ ಚಂದ್ರಶೇಖರ್ ಅವರು ಭಾಳಷ್ಟು ಒಂದು 400 ಪುಟದ್ದು ಪುಸ್ತಕನ ಬರೆದಿದ್ದಾರೆ, ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡನ್ನೂ. ಇದನ್ನು ನಾವು ಮುಂದೆ ಒಂದು ಆಲೋಚನೆ ಮಾಡಿದ್ದೀವಿ. 8 ಜಿಲ್ಲೆಯಲ್ಲಿ ಕಾವೇರಿ ಓಡಾಡುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಆ 8 ಜಿಲ್ಲೆ ಜನಕ್ಕೆ ಈ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಯಾಕೆಂತಂದರೆ ವಿಷಯ ಗೊತ್ತಿಲ್ಲದೇ ಈಗ ಬೆಂಗಳೂರಿನವ್ರಿಗೆ ಗೊತ್ತಿಲ್ಲ, ಏನಾದ್ರು ಕಾವೇರಿ ನೀರು ಅಂತಂದೇಟಿಗೆ ಮಂಡ್ಯದವರು ಅಂತ ಹೇಳ್ತಾರೆ. ಮಂಡ್ಯದವರು ನಾವು ಮೊದಲನೇ ಫಲಾನುಭವಿಗಳು ನಿಜ, ಆದರೆ ಕುಡಿಯೋ ನೀರಿಗೆ ಇವತ್ತು ಎಷ್ಟು ಹಾಹಾಕಾರ ಆಗಿದೆ. ಆದ್ದರಿಂದ ಎಲ್ಲರೂ ಇದರಲ್ಲಿ ಕೈ ಜೋಡಿಸ್ಬೇಕು. ಆ ಕಾರಣಕ್ಕೋಸ್ಕರ ನಾವು 8 ಜಿಲ್ಲೆನಲ್ಲೂ ವ್ಯಾಪಕವಾಗಿ ಅವ್ರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಈ ಒಂದು ವರ್ಷ, ಯಾಕೆಂದರೆ ಅವೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಅವೆಲ್ಲ ವ್ಯವಸ್ಥಿತವಾಗಿ ಮಾಡಬೇಕಾದ್ರೆ ಕರೆಕ್ಟಾಗಿ ನಾವು ಎಲ್ಲ ಸಿದ್ಧರಾಗಬೇಕಾಗಿದೆ. ಅದಕ್ಕೆ ಎಲ್ಲ ಪಕ್ಷಾತೀತವಾಗಿ ಇಲ್ಲಿ ನಾವು ರಾಜಕೀಯ ತರುವಂಥ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕೋಸ್ಕರ ತಾವು ದಯಮಾಡಿ ಯಾಕೆಂದರೆ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ಸ್ವಲ್ಪ ಇಡೀ ಎಲ್ಲದಕ್ಕೂ ಹೋಗ್ತದೆ ಅನ್ನೋ ದೃಷ್ಟಿಯಿಂದ. ಈಗ ನಾವು ಬೆಂಗಳೂರಿನಲ್ಲಿ ಮಂಡ್ಯದಲ್ಲಿ ಮಾಡಿದ್ರೆ ಬರೀ ಮಂಡ್ಯ ಜಿಲ್ಲೆಗೆ ಆಗುತ್ತೆ, ಪಕ್ಕದಕ್ಕೆ ಮೈಸೂರಿಗೆ ಗೊತ್ತಾಗಲ್ಲ. ಈಗ ನೋಡಿ 8 ಜಿಲ್ಲೆ: ಕೊಡಗು, ಚಾಮರಾಜನಗರ, ಮೈಸೂರು, ತುಮಕೂರು, ಹಾಸನ, ಮಂಡ್ಯ, ರಾಮನಗರ, ಬೆಂಗಳೂರು, ಇಷ್ಟು ಭಾಗದಲ್ಲಿ ಕಾವೇರಿ ನದಿ ಓಡಾಡ್ತಾ ಇರ್ತಕ್ಕಂಥದ್ದು. ಅವರನ್ನು ಮೊದಲು ಎಜುಕೇಟ್ ಮಾಡಿ ನಂತರ ಈ ಚಳವಳಿಯ ರೂಪದಲ್ಲಿ ಒಂದು ಹೋರಾಟನ ಮಾಡಬೇಕು ಅಂತ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರನ ಕೊಟ್ಟು ಇದನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.